ಇದು ಕೋರ್ಟ್ನಲ್ಲಿ ನಡೆಯುವಂತ ಕೇಸು. 8 ವರ್ಷದಿಂದ ನಾವು ಕೇಸ್ ಫೈಟ್ ಮಾಡಕತ್ತೀವಿ. ಈಗ ಸಾಕಷ್ಟು ಭರವಸೆ ನಮ್ಮ ನ್ಯಾಯಾಂಗದ ಮೇಲೂ ಐತಿ, ನಮ್ಮ ದೇವ್ರ ಮೇಲೂ ಐತಿ, ನಮ್ಮ ಪಕ್ಷದ ಮೇಲೂ ಐತಿ, ನಮ್ಮ ಏನು 71 ಮತಕ್ಷೇತ್ರದ ಎಲ್ಲ ಬಾಂಧವರ ಮೇಲೆ ನಮಗೆ ಬಹಳಷ್ಟು ನಂಬಿಕೆ ಐತಿ. ಅವರು ಕ್ಲೀನ್ ಚಿಟ್ ತಗೊಂಡು ಹೊರಗೆ ಬರ್ತಾರ ಅಂತ ಹೇಳಿ. ಏನು ಅಭಿವೃದ್ಧಿ ಕಾರ್ಯಕ್ರಮ ಅಂತೂ ಯಾವಾಗೂ ನಿಂತಿಲ್ಲ. ಯಾವಾಗನೂ ನಾವು ನಮ್ಮ ಏನು CM ಫಂಡ್ 50 ಕೋಟಿಯಿಂದ ಹಿಡಿದು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲಿರೋ ಫಂಡ್ ನಮ್ಮ ಮನೆಯವರು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಹೊರಗಿರೋ ಕಡಿಮೆ ಅವಧಿ ಒಳಗಾದ್ರೂ ಸಾಕಷ್ಟು ಅನುದಾನ ನಮ್ಮ ಕ್ಷೇತ್ರಕ್ಕೆ ತಗೊಂಡ್ ಬಂದಾರ. ಎಲ್ಲರೂ ತಮ್ಮ ತಮ್ಮ ಊರೊಳಗ ಲೀಡರ್ಸ್ ನಿಂತು ಕೆಲಸ ಮಾಡಕತ್ತಾರ. ನಾವು ಇಲೆಕ್ಷನ್ ಟೈಮಿಗೆ ನಾನೇ ವಿನಯ್ ಕುಲಕರ್ಣಿ ಅನ್ನೋ ಒಂದು ಧ್ಯೇಯದಿಂದ ಇಲೆಕ್ಷನ್ ಮಾಡಿದ್ವಿ. ಇವತ್ತನ್ನು ಎಲ್ಲರೂ ತಮ್ಮ ಜವಾಬ್ದಾರಿ ಒಳಗ ಅಭಿವೃದ್ಧಿ ಕೆಲಸ ಮಾಡಕತ್ತಾರ. ಈಗ ಸದ್ಯ ಅವ್ರು ಬರ್ತಾರ. 10 ವರ್ಷದಿಂದ ಒಂದೇ ಆರೋಪ ಅಲ್ರಿ, ಇನ್ನೊಂದೇನ್ ಹೊಸದ ಆರೋಪ ಐತಿ? ಅದನ್ನ ಬಿಟ್ಟು ಬೇರೆ ಏನಾರ ಐತಿ? ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾರ? ಈಗ ಮಾತಾಡಕ್ ಸಾಕಷ್ಟು ಅದಾವ. ನರೇಗಾ ಐತಿ, ಸದ್ಯದಾಗ ನೀಟ್ ಐತಿ, ಅವ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ವಿನಯ್ ಕುಲಕರ್ಣಿ ಅವ್ರು ಬೇಕು ಹುಬ್ಳಿ ಧಾರವಾಡದೊಳಗ ಟಾರ್ಗೆಟ್ ಮಾಡಕ್. ಅದನ್ ಬಿಟ್ಟು ಬೇರೆ ಯಾವ್ದು ಅವ್ರ ಮೇಲೆ ಅಪವಾದನ ಇಲ್ಲ, ಆರೋಪನೂ ಇಲ್ಲ. ಅವ್ರು ಕ್ಲೀನ್ ಚಿಟ್ ತಗೊಂಡ್ ಬರ್ತಾರ. ಮೇಡಮ್, ಸರ್ಗೆ ಈ ತರ ಒಂದು ಶಿಕ್ಷೆ ಪ್ರಕಟ ಆದಾಗ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಹುಬ್ಳಿ ಧಾರವಾಡ ಒಕ್ಕಟ್ಟಾಗಿ ಅವರಿಗೆ ಬೆಂಬಲವನ್ನ ಸೂಚಿಸ್ತು, ಅವ್ರ ಪರವಾಗಿ ನಿಲ್ತು. ಸೊ ಅವಾಗಿಂದ ನಿಮ್ಮ ಮನಸ್ಥಿತಿ, ಆಮೇಲೆ ಮತ್ತೆ ಇಲ್ಲಿ ಜನರ ಪ್ರೀತಿ ನೋಡಿ ನಿಮ್ಗೆ ಅವಾಗ ಬಂದಿರೋ ಒಂದು ಯೋಚನೆ ಇದೆ? ಆಬ್ವಿಯಸ್ ಅಲ್ರಿ. ಈಗ ಕನ್ವಿಕ್ಷನ್ ಸ್ಟೇಟ್ಮೆಂಟ್ ಬಂದಾಗ, ಅದು ತೀರ್ಮಾನ ಬಂದಾಗ ಬಹಳಷ್ಟು ನಮ್ಮ ಕ್ಷೇತ್ರದವ್ರಾಗಿರ್ಲಿ ನಾವಾಗ್ಲಿ ಬಹಳ ನೊಂದದ್ವಿ. ಆದ್ರ ಪಾರ್ಟಿ ನಮ್ ಜೊತೆಗ್ ನಿಂತು, ಹಾಗನೆ ಮುಖಂಡರನ್ನು ಒಂದು ಮೌನ ಮೆರವಣಿಗೆ ಅಂತ ಹೇಳಿ ನಮ್ಮ ಕ್ಷೇತ್ರದ ಜನರನ್ನೆಲ್ಲ ಕರ್ಕೊಂಡ್ ಮಾಡಿದಾಗ ಒಂದೇನು ಧೈರ್ಯನೂ ಬಂತು. ಹಾಗನೆ ದೇವ್ರ ಮೇಲೆ ಇನ್ನೂ ಭರವಸೆ ಜಾಸ್ತಿ ಆಯ್ತು. ಒಬ್ಬ ಯಾರು ಕುತಂತ್ರಿ ಇರ್ಬೋದು, ಆದ್ರ ನಮ್ಮ ಕ್ಷೇತ್ರ, ನಮ್ಮ ಡಿಸ್ಟ್ರಿಕ್ಟ್, ನಮ್ಮ ಪಾರ್ಟಿ ನಮ್ ಜೊತೆಗೆ ಐತಿ ಅಂತ ಅನಿಸ್ತು. ಇದ್ರ ಬಗ್ಗೆ ಪಕ್ಷ ಏನ್ ತೀರ್ಮಾನ ತಗೊಳ್ತಾ ಇದೆ ಹಾಗೂ ಪಕ್ಷ ನಿಮ್ಮ ಬೆನ್ನೆಲುಬಿಗೆ ಯಾವ ತರ ನಿಲ್ತಾ ಇದೆ? ತಮ್ಗೆಲ್ಲ ಗೊತ್ತೈತಿ, ನಮ್ಮ ಮನೆಯವರು KUWSTB ಚೇರ್ಪರ್ಸನ್ ಆಗಿದ್ರು. ನಮ್ಮ ಮನೆಯವ್ರದ್ದು ಹಿಂಗ ಆದ ತಕ್ಷಣ ನಾನು ಕ್ಷೇತ್ರದಾಗ ಅಡ್ಡಾಡ್ಬೇಕಾದ್ರ ಸಾಕಷ್ಟು ವಿರೋಧಗಳನ್ನ ನಮ್ಮ ಕ್ಷೇತ್ರದೊಳಗ್ ಮಾಡಿದ್ರು. ಆಗ ಇಮಿಡಿಯೇಟ್ ಆಗಿ ನನಗೊಂದು KPCC ಸದಸ್ಯನಾಗೂ ಮಾಡಿತ್ತು. ಹಾಗನೆ ಒಂದು ಸೋಷಿಯಲ್ ಸ್ಟೇಟಸ್ ಕೊಡ್ಬೇಕಂತ ಹೇಳಿ ನನಗೂ ಚೇರ್ಪರ್ಸನ್ ಅನ್ನು ಮಾಡಿದ್ರು. ಅದು ಬಹಳ ಧೈರ್ಯ. ಹಾಗೇನೆ ಎಲ್ಲಿನೂ ನಮ್ಮನ್ನ ಬಿಟ್ಟು ಕೊಡ್ಲಿಲ್ಲ. ನಮ್ಮ ಕ್ಷೇತ್ರದವರು ಆಯ್ತು, ನಮ್ಮ ಪಾರ್ಟಿನೂ ಆಯ್ತು.